ಬ್ಲಾಗ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಎಲ್ಲರಿಗೂ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಹ್ಯಾಪಿ ಯುಗಾದಿ ಟು ಎವ್ರಿವನ್. ಸೊ ಇವತ್ತು ನನ್ನ ಬ್ಲಾಗಲ್ಲಿ ನಾನು ಹಬ್ಬ ಹೇಗೆಲ್ಲ ಆಚರಿಸ್ತೀನಿ, ಏನೆಲ್ಲ ಮಾಡ್ತೀನಿ ಅಂತ ನೀವು ನೋಡ್ಬೋದು. ಇತ್ತೀಚೆಗೆ ನಾನು ಸ್ವಲ್ಪ ಬ್ಲಾಗ್ಸ್ ಹಾಕೋದು ಕಮ್ಮಿ ಮಾಡಿದ್ದೀನಿ. ಯಾವ ಥರ ಕಂಟೆಂಟ್ ಹಾಕಬಹುದು ಅಂತ ಸ್ವಲ್ಪ ನನಗೆ ಐಡಿಯಾ ಕೊಟ್ಟರೆ ನೀವು ನಾನು ಟ್ರೈ ಮಾಡಿ ಹಾಕ್ತೀನಿ, ಓಕೆನಾ? ಸೊ ಬನ್ನಿ ಇವಾಗ ನಮ್ಮ ಯುಗಾದಿ ಹಬ್ಬ ಹೇಗಿದೆ ಅಂತ ತೋರಿಸ್ತೀನಿ. ಒಂದೇ ಎಲೆ ಕೊಟ್ಟಿದ್ದೀನಿ ರಂಜು, ತಿನ್ಬೇಕು ರಂಜು, ತಿನ್ಬೇಕು ರಂಜು. ಏನು ನೀನು ಇಲ್ಲ ತಿನ್ಬೇಕು ರಂಜು, ತಗೋ ರಂಜು. ಉಳ್ಳಗಡ್ಲೆ ಕೊಡ್ತಾ ಇದ್ದೀನಿ, ಹಂಗೆ ಅನ್ಕೊಂಡು ತಿನ್ಬಾರ್ದು, ದೇವ್ರದ್ದು. ತಗೋ ರಂಜು, ತಿನ್ನು ರಂಜು. ನೀನು ನನ್ನ ತಲೆ ತಿನ್ಬೇಡ ನನಗೆ. ನನ್ನ ತಂಗಿಗೆ ಬೇವು ಬೆಲ್ಲ ಕೊಡ್ತಾ ಇದ್ದೀನಿ. ಅಮ್ಮ ಅಂತ ನನಗೆ ಜಾಸ್ತಿ ಹಾಕೊಟ್ರು. ಅವಳಿಗೇನು ಜಾಸ್ತಿ ಕೊಡ್ಬೇಡ. ನೋಡ್ದಾ ಎಷ್ಟು ನೋಡ್ದಾ? ತಿನ್ ಬಂದವಳಂತೆ ಕೊಡು ಸಾಕು. ನಾನೇನು ಕೊಡಲ್ಲ ಬಿಡು ಬೇವನ್ನ. ಆದ್ರೂ ಇಲ್ಲ ಬಿಡು, ನಾನು ಕೊಡಲ್ಲ. ಅಲ್ಲ, ನಾನು ಒಂದಿಷ್ಟು ಕೊಟ್ಟಿಲ್ಲ ಅವಳಿಗೆ, ಅಷ್ಟು ಬೇಗ ಅಂತವಳೆ. ನಮ್ಮ ಅಮ್ಮ ನನಗೆ ಎರಡು ಕಾಯಿ ಕೊಟ್ಟರು. ಹೆಂಗಿರ್ಬೇಕು ನನಗೆ. ಹ್ಯಾಪಿ ಯುಗಾದಿ. ಇವಳು ಯಾವಾಗ ನಾನು ಸಿಕ್ಕಿದ್ರು ಕ್ಯೂಟಾಗಿ ಮಾತಾಡಿಸ್ತಾ ಇರ್ತಾಳೆ. ಅದಕ್ಕೆ ಇವತ್ತು ಕ್ಯೂಟಾಗಿ ಕಾಣ್ತಿದ್ಯಾ. ಥ್ಯಾಂಕ್ಸ್ ಅನ್ನು. ಆಯ್ತು, ಹಬ್ಬ ಪೂಜೆ ಎಲ್ಲ ಆಗಿ ನಮ್ಮಮ್ಮ ಹಬ್ಬಕ್ಕೆ ಇವಾಗ ಅಡುಗೆ ಮಾಡೋಕ್ಕೆ ಶುರು ಮಾಡಿದ್ದಾರೆ. ಒಬ್ಬಟ್ಟು ಕಳಿಸ್ತಿದ್ಯಲ್ಲ, ಒಬ್ಬಟ್ಟು ಹಸಿತು. ಆಮೇಲೆ ಇಲ್ಲಿ ಬೇಳೆ ಬೇಯಿಸಿದ್ದಾರೆ. ಇದೇನೋ ಬೇಯಕ್ಕೆ ಇದೇನೋ ಮಾಡ್ತಿದ್ದಾರೆ. ಅನ್ನ ಬೇಳೆ ಬೇಯಿಸಕ್ಕೆ ಇಕ್ಕಿದೀನಿ. ಸರಿ, ಅದು ಅನ್ನ. ಇದು ಅನ್ನ, ಅದು ಬೇಳೆ ಬೇಯಿಸಕ್ಕೆ ಇಕ್ಕಿದ್ದಾರೆ. ಆಲ್ರೆಡಿ ನಮ್ಮ ಅಮ್ಮ ಬೆಲ್ಲ ಕುತ್ಕೊಡು ಅಂತ ಕರೀತಾ ಇದ್ದಾರೆ. ನಾನು ಬೆಳಗಿಂದ ಎಷ್ಟು ಕೆಲಸ ಮಾಡಿದ್ದೀನಿ ಗೊತ್ತಾ, ತೋರಿಸ್ತೀನಿ ನಿಮ್ಗೆ ಆಮೇಲೆ. ಇವಾಗ ಫಸ್ಟ್ ಹೋಟ್ಲಿಂದ ಇಡ್ಲಿ ತಂದಿರೋದು ತಿಂತಾ ಇದ್ದೀನಿ. ಬೆಳಿಗ್ಗೆ ಎದ್ದಿದ ತಕ್ಷಣ ತಿನ್ನೋ ಅಭ್ಯಾಸ ನನಗೆ. ಇವತ್ತು ಎದ್ದು ನಮ್ಮ ಅಮ್ಮಂಗೆ ಮನೆ ಒರೆಸ್ಕೊಟ್ಟು ಸ್ನಾನ ಮಾಡಿ ಪೂಜೆ ಮಾಡಿ ತಿಂತಾ ಇರೋದು. ನಾನೇನು ಉಪವಾಸ ಎಲ್ಲ ಇಟ್ಟು ಪೂಜೆ ಮಾಡಲ್ಲ. ಕೇಳಿಸ್ತಾ? ಆದರೆ ನಾನೇನು ಇದು ಮಾಡಬೇಕು ಅಂತಲ್ಲ. ನಮ್ಮ ಅಮ್ಮ ಮನೇಲಿ ಏನು ತಿನ್ನಕ್ಕೆ ಮಾಡಿರಲಿಲ್ಲ. ಏನು ಮಾಡಲಿ, ವಿಧಿ ಇಲ್ಲ ಅಂತ. ಆಮೇಲೆ ನಾನು ಆ ಥರ ಎಲ್ಲ ಏನಿಲ್ಲಪ್ಪ. ನನಗೆ ಉಪವಾಸ ಇದ್ದೇ ಪೂಜೆ ಮಾಡಬೇಕು ಅಂತ ಏನಿಲ್ಲ. ನಂಗೆ ಹೊಟ್ಟೆ ತುಂಬಿದ ಮೇಲೂ ಪೂಜೆ ಮಾಡ್ತೀನಿ. ದೇವ್ರೇನು ನನಗೆ ಉಪವಾಸ ಇದ್ದೇ ಪೂಜೆ ಮಾಡು ಅಂತ ಅಂತಿಲ್ಲ. ಜನ ಹಂಗೆ ಅನ್ಕೊಂತಾರೆ ಅಷ್ಟೇ, ಏನು ಮಾಡೋಕ್ಕಾಗಲ್ಲ. ನಮ್ಮಮ್ಮ ಅದಕ್ಕೆ ಬೈತವ್ರೆ, ನನಗೇನು ಪರವಾಗಿಲ್ಲ. ನನ್ನ ಪಾಲಿಸಿ ಒಂದೇ, ಮನಸ್ಸಲ್ಲಿ ಭಕ್ತಿ ಇರಬೇಕಷ್ಟೇ. ಅದು ಒಂದೇ ದೇವ್ರು ನೋಡೋದು ಅಂತ ನಾನು ಅನ್ಕೊಂಡಿದ್ದೀನಿ. ನಾನೇನು ಪ್ರೊಫೆಷ್ನಲ್ ಚೆಫ್ ಅಲ್ಲ, ಅದಕ್ಕೆ ಹೆಂಗೋ ಒಂದು ಸ್ವಲ್ಪ ಕಷ್ಟ ಬೇಕು ಅಂತ ಇದ್ದೀನಿ. ಯಾವಾಗಲೂ ಬಿಡು ಪರವಾಗಿಲ್ಲ, ಯಾವಾಗಲೂ ಕುಯ್ದು ಅಭ್ಯಾಸ ಇಲ್ವಲ್ಲ, ಅದಕ್ಕೆ ಯಾರನ್ನ
ಮಾಮಿ ಅಂತಾರೆ, ನಾನು ಯಾವತ್ತನ ಚೆನ್ನಾಗಿಲ್ಲ ಅಂದಿದ್ದೀನ. ಒಬ್ಬಟ್ಟು ಸರ್ ಯಾವತ್ತಿದ್ದು 4 ದಿವಸ ಬಿಟ್ಟು ತಿಂದೇನೆ ಟೇಸ್ಟು. ನಾನೇನು ಯಾವತ್ತನ ಚೆನ್ನಾಗಿಲ್ಲ ಅಂತೀನ, 4 ದಿವಸ ಬಿಟ್ಟು ತಿನ್ನಬೇಕು ಅನ್ನೋದು. ಒಬ್ಬಟ್ಟು ದಿವಸ ಒಬ್ಬಟ್ಟು ಸಾರು ತಂಗ್ಳಾದಷ್ಟೇ ಟೇಸ್ಟ್. ಇವತ್ತು ನಿಜವಾಗ್ಲೂ ಚೆನ್ನಾಗಿರಲ್ಲ ಒಬ್ಬಟ್ಟು ಸಾರು, 4 ದಿವಸ ಬಿಟ್ಟು ತಿಂದರೆ ಟೇಸ್ಟ್. ನೀವೇನಂತೀರಾ? ನಾನು ಸಿನ್ಸಿಯರ್ ಮಗಳು ಗೊತ್ತಾ, ಏನು ಹಾಕೋದು ತಿಂತೀನಿ. ನಾನು ಆ ಥರ ಎಲ್ಲ ಭೇದ ಭಾವ ಮಾಡಲ್ಲ. ಇವಾಗ ಹೋಗಿ ಒಬ್ಬಟ್ಟಿಗೆ ರುಬ್ಬಿಸ್ಕೊಂಡ್ಬರ್ತೀನಿ. ಬಂದಿದ್ಯಾ ನೋಡು. ನೋಡಿ ಎಷ್ಟೊತ್ತಿಗೆ ಬಂದವ್ರು ನೋಡು, ಎಷ್ಟೊತ್ತಿಗೆ. ಎಲ್ಲರೂ ಇವಾಗ ಬರ್ತಾರೆ, ಎಲ್ಲ ಮಾಡಿ ಮುಗಿದ್ಮೇಲೆ. ನಾನೇ ಮಾಡಿಸಿರೋದು ಇವತ್ತೆಲ್ಲ, ನಾನೇ ಮಾಡಿರೋದು ನಮ್ಮ ಅಮ್ಮನ ಜೊತೆಗೆ. ಪಾಪ ಅರ್ಶಿನೇನೋ ಇವಾಗ ಇಟ್ಕೊಂಡು ಏನದು ಆಲೂಗಡ್ಡೆ ಬಿಡಿಸ್ತಾವಳೆ. ಹೊಸ್ಲಿಗೆ ಅರಿಶಿನ ಕುಂಕುಮ ಹಚ್ಚಿ ರಂಗೋಲಿ ಹಾಕಿರೋದು ನಾನೇ, ಮತ್ತು ಟೋಲ್ನ ಕಟ್ಟಿರೋದು ನಾನೇ. ಇವಾಗ ನನ್ನ ಚಿಕ್ಕಮ್ಮ ಹೆಲ್ಪ್ ಮಾಡ್ತಾ ಇದ್ದಾರೆ. ಏನು ಅಂತ ಗೊತ್ತಿಲ್ಲ. ಆ್ಯಸ್ ಯೂಶುವಲ್ ನಮ್ಮ ಮನೇಲಿ ಏನೇ ಮಾಡಿದ್ರು ದೇವ್ರಿಗೆ ಇಟ್ಟ ಮೇಲೆ ನನಗೆ ಕೊಡೋದು ಟೇಸ್ಟ್ ನೋಡೋಕ್ಕೆ. ಅದಕ್ಕೆ ಇವಾಗ ಒಬ್ಬಟ್ಟು ಸಾರು ಟೇಸ್ಟ್ ಮಾಡ್ತಾಯಿದ್ದೀನಿ. ನಮ್ಮಮ್ಮ ದೇವ್ರಿಗೆ ಇಡಲ್ವಂತೆ ಒಬ್ಬಟ್ಟು ಸಾರು, ಬಟ್ ವಾಟ್ ಎವರ್, ಒಬ್ಬಟ್ಟು ಒಂದೇ ಇಡೋದು. ಬಟ್ ಹೇಳಿದ್ರು ನಮ್ಮನೇಲಿ ಏನೇ ಮಾಡಿದ್ರು ನಾನೇ ಟೇಸ್ಟ್ ನೋಡೋದು. ನಮ್ಮಮ್ಮಗೆ ಹಬ್ಬದ ದಿವಸ ಆಗಲಿ ಯಾವ ದಿವಸ ಆಗಲಿ ನನಗೆ ಬೈಲಿಲ್ಲ ಅಂದರೆ ಅದು ಹಬ್ಬನೇ ಆಗಲ್ಲ. ನಮ್ಮಮ್ಮ ಬೈತಿದ್ರು ನಾನು ಕೇಳಿಸ್ಕೊಳ್ತಾ ಇರ್ತೀನಿ. ನಮ್ಮಮ್ಮ ಮಾಡೋ ಅಡುಗೆ ನಂಗೆ ಸಖತ್ ಇಷ್ಟ, ಟೇಸ್ಟಿಯಾಗಿರುತ್ತೆ. ನಾನು ಟೇಸ್ಟ್ ನೋಡೋದೇ ವೇಸ್ಟ್, ಅಷ್ಟು ಕರೆಕ್ಟಾಗಿ ಮಾಡಿರ್ತಾರೆ, ಅದು ಟೇಸ್ಟ್ ಕೊಡ್ತಾರೆ. ಕರೆಕ್ಟಾಗಿ ಆಯ್ತು ಮಾಮಿ. ಹಾಂ, ಒಬ್ಬಟ್ಟು ಸಾರು ಇನ್ನು 4 ದಿವಸ ಬಿಟ್ಟಿದ್ರೆ ಬೇರೆ ಟೇಸ್ಟ್ ಇರುತ್ತೆ. ಅದೊಂಥರ ತಂಗ್ಲಾಗ್ತಾ ಆಗ್ತಾ ಕಾಯಿಸ್ತಾ ಟೇಸ್ಟೇ ಬೇರೆ. ಯಾರ ಮನೆಯಲ್ಲೋ ಪೂಜೆ ಮಾಡ್ತಾ ಇದ್ದಾರೆ ಮಾಡುವಂತೆ ಎಲ್ಲರೂ ತೋರಿಸಿ ನೋಡಿ. ಇವತ್ತು ನಮ್ಮನೇಲಿ ಒಬ್ಬಟ್ಟು ಮಾಡೋಕೆ ಎಷ್ಟು ಚೆನ್ನಾಗಿ ಕೊಟ್ಟಿದ್ದೀವಿ ಅಂತ. ನಮ್ಮ ಅತ್ತೆ ಬೇರೆ ಎಷ್ಟು ವರ್ಷಗಳ ನಂತರ ಒಬ್ಬಟ್ಟನ್ನು ಸಕ್ಸಸ್ಫುಲ್ ಆಗಿ ಮಾಡಿದ್ದಾರೆ ಇವತ್ತು. ನೀವು ನನ್ನ ಮುಂಚಿನ ವ್ಲಾಗ್ಸ್ ನೋಡಿದ್ರೆ ನಿಮಗೆ ಗೊತ್ತಿರುತ್ತೆ, ಆಬ್ವಿಯಸ್ಲಿ ಒಬ್ಬಟ್ಟು ಮಾಡೋಕ್ಕೆ ನಾನು ಕೂತ್ಕೊಳ್ತೀನಿ. ಕಲಿತಾದ ಮೇಲೆ ನನಗೆ ಒಬ್ಬಟ್ಟು ಮಾಡೋದು ಸುಲಭ ಆಗಿದೆ. ಆಮೇಲೆ ನಾನು ಅವತಾರ ನೋಡಿ ಹೆದ್ರುಕೊಂಬಿಡಿ, ಭತ್ತ ಎಲ್ಲ ಕರೆ ಆಗುತ್ತೆ ಅಂತ ಏನೋ ಒಂದು ಗಟ್ಟಿ ಮಾಡಿ ಕೂತ್ಕೊಂಡು ಒಬ್ಬಟ್ಟನ್ನ ತಟ್ತಾ ಇದ್ದೀನಿ. ಎಷ್ಟು ಈಸಿಯಾಗಿ ಕಾಂಪ್ಲಿಕೇಟೆಡ್ ಕೆಲಸ ಎಲ್ಲ ಮಾಡ್ತೀನಿ ನೋಡಿ ನಾನು. ಗ್ರೇಟ್. ಮನೇಲಿ ಏನಾದರೂ ಎಣ್ಣೆ ಚೆಲ್ಲಿದ್ರೆ ಅವಾಗ ಈ ಥರ ಹಸಿಟ್ಟು ಹಾಕಿ ಚೆನ್ನಾಗಿ ಉಜ್ಜಿಬಿಟ್ಟು ಆಮೇಲೆ ಕಸ ಗುಡಿಸಿ, ಅವಾಗ ಅಲ್ಲ ಕಸ ಗುಡಿಸ್ಲೇಬೇಕು ಅಂತಲ್ಲ, ಎಣ್ಣೆ ಬಿದ್ದಿದ್ದನ್ನು ಹಸಿಟ್ಟಾಗಿ ಚೆನ್ನಾಗಿ ಉಜ್ಜಿದ್ರೆ ಎಣ್ಣೆ ಹೋಗ್ಬಿಡತ್ತೆ, ಜಾರ್ಕೆ ಇರಲ್ಲ ಮನೇಲಿ. ಯಾವ ಹಸಿಟ್ಟಾದರೂ ಹಾಕ್ಬೋದು. ನಾನು ಚಿಕ್ಕಪ್ಪನ ಥರ ಯಾವ ಹಸಿಟ್ಟು ಅಂತ ಕೇಳಬೇಡಿ, ಓಕೆನಾ? ತುಪ್ಪ ಎಣ್ಣೆ ಏನು ಬಿದ್ದರೂ ಹಸಿಟ್ಟಾಕಿ ಉಜ್ಜಿಬಿಟ್ಟು ಬಿಟ್ಟರೆ ಅದು ಜಾರ್ಕೆ ಇರಲ್ಲ. ಅದಾದ್ಮೇಲೆ ಗುಡ್ಸ್ಬಿಟ್ಟು ಒರೆಸ್ಕೊಳ್ಳಿ. ಹೊಸ ಟಿಪ್ಪು ನಿಮ್ಗೆ ಯಾರಿಗಾದ್ರೂ ಈ ವಿಷಯ ಗೊತ್ತಿದ್ದ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ನೋಡಿ ಇವಳು ಎಷ್ಟು ಲೇಟಾಗಿ ಬಂದು ಇವಾಗ ಮನೆ ಬರೆಸ್ತಾವಳೆ. ಅದಕ್ಕೆ ಎಲ್ಲರೂ ಮಾಡಲಿ ಅಂತ ಬಿಟ್ಟಿದ್ದೀವಿ. ಎಲ್ಲರೂ ಇವಳು ಸುಜಾತ ಅವರೇ ಹಾಯ್ ಎಲ್ಲಿ ಪೂರ್ಣಿಮಾ ಆಂಟಿ ಇವಾಗ ಬಂದ್ರಲ್ಲ. 2 ಕಾಲ ಆಯಿತು ಎಲ್ಲ ಕೆಲಸ ಮುಗಿಯೋ ಅಷ್ಟರಲ್ಲಿ. ಇವಾಗ ಮನೆ ಕ್ಲೀನಿಂಗ್ ನಡೀತಾ ಇದೆ. ಕ್ಲೀನಿಂಗ್ ಆದಮೇಲೆ ತಿನ್ನೋ ಸರ್ದಿ. ನಾನು ಯಾವಾಗಲೂ ವ್ಲಾಗಲ್ಲಿ ಈ ಅಡುಗೆ ಮಾಡಿದರು ಆ ಅಡುಗೆ ಮಾಡಿದರು ಅಂತ ಪಾತ್ರೆಯಲ್ಲೋ ಅಥವಾ ಅಡುಗೆ ಮನೆಯಲ್ಲೋ ತೋರಿಸ್ತಾ ಇದ್ದೆ. ಇವತ್ತು ಫಾರ್ ಅ ಚೇಂಜ್ ನಿಮಗೋಸ್ಕರ, ಬರೀ ನಿಮಗೋಸ್ಕರ ಎಲೆಯಲ್ಲಿ ಎಲ್ಲವನ್ನು ಬಡಿಸ್ಕೊಂಡು ತೋರಿಸೋಣ ಅಂತ ನಾನು ಡಿಸೈಡ್ ಮಾಡಿದೆ. ಅದಕ್ಕೆ ಒಂದೇ ಬಡಿಸ್ತಿದ್ದಾರೆ ನೀಟಾಗಿ. ಯುಗಾದಿ ಹಬ್ಬಕ್ಕೆ ಒಬ್ಬಟ್ಟು ಮಾಡಲೇಬೇಕಲ್ವಾ, ಅದಕ್ಕೆ ಒಬ್ಬಟ್ಟು. ಅದಕ್ಕೆ ನಾವು ತುಪ್ಪ ಅಥವಾ ಕಾಯಲ್ಲಿ ಹಾಕ್ಕೊಂಡು ತಿನ್ಬೋದು ಅಥವಾ ಎರಡೂ ಹಾಕೊಬೋದು. ಜೊತೆಗೆ ಹುಳ್ಳಿಕಾಯಿ ಪಲ್ಯ ಮಾಡಿದ್ರು, ಕೋಸಂಬರಿ ಮಾಡಿದ್ರು, ಮಾವಿನಕಾಯಿ ಚಿತ್ರಾನ್ನ. ಅದಕ್ಕೆ ನಾವು ಆಲೂಗಡ್ಡೆ ಪಲ್ಯನ ಆಲ್ಮೋಸ್ಟ್ ನೆಂಚ್ಕೊಂಡು ತಿಂತೀವಿ, ಅದಕ್ಕೆ ಆಲೂಗಡ್ಡೆ ಪಲ್ಯ. ಆಮೇಲೆ ಒಬ್ಬಟ್ಟು ಸಾರು, ಅನ್ನ ಮಾಡಿದರು. ಇಷ್ಟು ವೆರೈಟೀಸ್ ಮಾಡಿದ್ರು ನಮ್ಮ ಮನೆ ಹಬ್ಬಕ್ಕೆ. ನೀವು ಇದಕ್ಕಿಂತ ಎಕ್ಸ್ಟ್ರಾ ಏನಾದರೂ ಮಾಡ್ತೀರಾ? ಇಷ್ಟು ವೆರೈಟೀಸ್ ನಮ್ಮ ಮನೇಲಿ ಮಾಡಿದ್ದಾರೆ ಇವತ್ತು ಹಬ್ಬಕ್ಕೆ ಅಂತ. ಆ್ಯಕ್ಚುಲಿ ಇದೆಲ್ಲ ಚೆನ್ನಾಗಿರೋದು ನಾಳೆ ಮೇನ್ ಇಂಪಾರ್ಟೆಂಟ್ ಥಿಂಗ್ ಇರೋದು. ಬಟ್ ಸ್ಟಿಲ್ ಇದು ಇಂಪಾರ್ಟೆಂಟೇ, ಯಾಕಂದ್ರೆ ಹಬ್ಬದ ಊಟ ಅಲ್ವಾ. ಆಯ್ತು, ನಮ್ಮನೆ ಇವತ್ತಿನ ಯುಗಾದಿ ಹಬ್ಬ ಆಯ್ತು. ಏನು ಹಬ್ಬ ಅಂದ್ರೆ ಅಂತ ಜೋರಾಗಿ ಸ್ಪೆಷಲ್ ಅಂತ ಅಲ್ಲ. ಮಮ್ಮಿ ಎಷ್ಟು ಡಿಸ್ಟರ್ಬೆನ್ಸ್ ಮಾಡ್ತೀಯಲ್ಲ ಮಮ್ಮಿ ನಾನು ಯೂಟ್ಯೂಬಲ್ಲಿ ಮಾತಾಡುವಾಗ. ಏನಿಲ್ಲ, ದೇವ್ರಿಗೆ ಪೂಜೆ ಮಾಡೋದು, ಅಡುಗೆ ಮಾಡ್ಕೊಂಡು ತಿನ್ನೋದು ಅಷ್ಟೇ ಇವತ್ತಿನ ಸಂಭ್ರಮ. ಮತ್ತು ನಾಳೆ ಹೊಸತಡ್ಕು
ಹೊಸ ವರ್ಷ ಅಲ್ವಾ ನಾನ್ ವೆಜ್ ತಿನ್ನಬೇಕು ಅನ್ನೋದು ರೂಢಿ ಮಾರನೇ ದಿವಸ. ಸೊ ನಾಳೆ ಹೊಸತಡ್ಕು ಅದನ್ನು ಕಂಟಿನ್ಯೂಷನ್ ಇದರಲ್ಲೇ ಹಾಕ್ತೀನಿ ನೋಡಿ, ಆಮೇಲೆ ವೀಡಿಯೋ ಎಂಡ್ ಮಾಡ್ತೀನಿ. ಇವತ್ತಿಗೆ ಇಷ್ಟೇ ವಿಡಿಯೋ. ಇವತ್ತು ಕಂಟಿನ್ಯೂ ಮಾಡೋಣ ಅಂದ್ಕೊಂಡೆ ಹೊಸತಡ್ಕು ಅಂತ. ನಮ್ಮ ಮನೇಲಿ ಯಾರು ಇವತ್ತು ಜನನೇ ಇಲ್ಲ. ಆಮೇಲೆ ನಮ್ಮಮ್ಮ ಆಲ್ರೆಡಿ ಬೆಳಗ್ಗೆ ನಾನ್ ವೆಜ್ ಮಾಡಿಬಿಟ್ಟಿದ್ರು. ಸೊ ಏನು ಮಾಡೋದು, ಬರೀ ತಿಂದೆ ಅಷ್ಟೇ, ಅದನ್ನು ಹಾಕ್ತಾಯಿಲ್ಲ. ವಿಡಿಯೋ ಎಂಡ್ ಮಾಡಿಲ್ವಲ್ಲ ಅಂತ ಎಂಡ್ ಮಾಡ್ತಾಯಿದ್ದೀನಿ. ಸೊ ಇವತ್ತಿಗೆ ನನ್ನ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಮತ್ತೆ ಹೊಸ ವ್ಲಾಗ್ ಜೊತೆಗೆ ನಾನು ಸಿಗ್ತೀನಿ. ನಾನು ಹೇಳ್ದಂಗೆ ಯಾವುದಾದ್ರೂ ಕಂಟೆಂಟ್ಸ್ ಬೇಕು ಅಂದರೆ ನೀವು ನನಗೆ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ, ನಾನು ಪ್ರಯತ್ನ ಪಡ್ತೀನಿ. ಜೊತೆಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋಕ್ಕೆ, ಲೈಕ್ ಮಾಡೋಕ್ಕೆ, ಕಾಮೆಂಟ್ ಮಾಡೋಕ್ಕೆ ಮರಿಬೇಡಿ. ಆ್ಯಂಡ್ ಶೇರ್ ಕೂಡ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.